ಈ ಕಾಯಿಗಳು ಯಾವ ಸೈಜಿಗೆ ಬರ್ಬೇಕು ನಿಮಗೆ? ಸೈಜಿಗೆ ಬರೋದ್ ಲೆಕ್ಕನ ಅಥವಾ ತೂಕ ಬರ್ಬೇಕಾ ಇದು? ಸೈಜ್ ಬರ್ಬೇಕು ಸರ್. ಸೈಜ್ ಬಂದ್ರೆ ನಮಗೆ ತೂಕ ಬರ್ತದೆ. ಸುಮಾರು ಏನಿಲ್ಲಪ್ಪ ಅಂದ್ರ 9,500 ರೂಪಾಯಿ ಬೀಜ ಹಾಕಿ ನೋಡಿ ಸರ್. 16 ಪ್ಯಾಕೆಟ್ ಹಾಕಿ. ಇದು ಅರ್ಧ ಎಕರೆಗೆ 8 ಕ್ವಿಂಟಲ್ ಕಾಯಿ ಹರಿತೈತೆ. 14 ಅಡಿ ಎತ್ತರ ಹೋಗತ್ ಸರ್. 14 ಅಡಿ ಹೋಗುತ್ತಾ? 14 ಅಡಿ ಎತ್ತರ ಒಂದು ಅರ್ಧ ಲೀಟರ್ ಹೋಗತ್ ನೋಡಿ ಸರ್. 1 kg ಪುಡಿ ಹೋಗತ್ ಸರ್. ಬರೋದು ಇದು ಹೊಡಿತಾ ಇದೆ. ಇದು ಹೊಡಿತೇವೆ. ಯಾವಾಗ್ಲೂ ಇದನ್ನ ಹೊಡಿತೀರಾ ನೀವು ಅಷ್ಟೇ ಬೇರೆ? ಯಾವಾಗಲೂ ಇದನ್ನ ಹೊಡಿತಾ ಇರೋದು. ತಿಂಗಳು ಬೆಳೆ ಇದು ನಿಮ್ ಪ್ರಕಾರ? ಇದು 2.5 ತಿಂಗಳು ಬೆಳೆ ಸರ್. ಇದು ಸುಮಾರು 5 ಲಕ್ಷ ತನ ಆಗ್ಯಾವ ಸರ್. ಒಂದ್ ಟೈಮ್ನಾಗ 1,000 ರೂಪಾಯಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಬಂದಿರೋದು ಹರಪನಹಳ್ಳಿ ಹತ್ರ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಅಂದ್ರೆ ಒಂದು ರೈತರ ಹೊಲಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಹಾಗಲಕಾಯಿ ಬೆಳೀತಾರೆ. ಅದನ್ನ ಯಾವ ರೀತಿ ಬೆಳೀತಾರೆ, ಏನು ಎತ್ತ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತಪ್ಪ ರೀ ಸರ್. ಇದು ಬೀಜ ಊರ್ಬೇಕು. ಬೀಜ ಊರಿ ಒಂದು 15 ದಿನ ಬಿಟ್ಟು ಅರ್ಗಬೇಕು ಸರ್. ಮತ್ತೆ ಅರ್ಗಬೇಕ್ರಿ. ಇದು ಅರ್ಗಿದ್ಮೇಲೆ ಆ ನಂತರ ಇದಕ್ಕ ಏನ್ ಮಾಡ್ಬೇಕಪ್ಪ ಅಂದ್ರ ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕಿ ಒಂದ್ ತಿಂಗಳು ಮೇಲೆ ಆಯ್ತಂದ್ರ ಬಳ್ಳಿ ಕಟ್ಬೇಕ್ರಿ. ಈ ತರ ಬಳ್ಳಿ ಕಟ್ಬೇಕು. ಬಳ್ಳಿ ಎಷ್ಟು ದಿನಕ್ಕೆ ಬರುತ್ತೆ ಅಣ್ಣ ಇದು? ಇದು ಬಳ್ಳಿ 20 ದಿನದಿಂದ 25 ದಿನ ಬೇಕು ಸರ್ ಕಟ್ಟಕ್ಕೆ. ಅಂದ್ರೆ ಎಷ್ಟು ಹೈಟ್ ಬರ್ಬೋದು ಬಳ್ಳಿ ನೀವು ಇದು ಸುಮಾರು ಬೆಳೆಸಿದ್ರ ಅರ್ಧ ಲೇಟಿ ಕಂಬ ಅಂದ್ರ ಒಂದು 14 ಅಡಿ ಎತ್ತರ ಹೋಗತ್ ಸರ್. 14 ಅಡಿ ಹೋಗುತ್ತೆ? 14 ಅಡಿ ಎತ್ತರ. ನಾವ್ ಏನಪ್ಪಾ ಅಂದ್ರ ಇದು ನಮ್ಗೆ ಅರ್ಕನಕ್ ಆಗದಲ್ಲ. ನಮಗೆ ಹೈಟ್ ಎಲ್ಲಿಗೆ ಹಾಕತೆ ಆ ತರ ಹಾಕೇಬೇಕು ಸರ್. ಯಾಕಂದ್ರೆ ಈ ತರ ನೀವು ಬಳ್ಳಿ ಕಟ್ಟಿದ್ಮೇಲೆ ಇದನ್ನ ಹಿಂಗ ಅಡ್ಡ ಮಾಡ್ಕೊಂತ ಹೋಗ್ತೀರಾ? ಅಡ್ಡ ಮಾಡ್ಕೊಂತ ಹೋಗ ಸರ್. ಇದು ಅಡ್ಡ ಮಾಡ್ಕೊಂತ ಹೋದ್ಮ್ಯಾಗ ತಿಂಗಳ ಮ್ಯಾಗ 10 ದಿವಸ 15 ದಿವಸಕ್ಕ ಇದು ಅಗಲ್ ಬಳ್ಳಿ ಕಾಯಿ ಹರಿತೈತಿ. ಅಗಲ್ ಬಳ್ಳಿ ಹರಿಬೇಕು. ಅರ್ಧ ನಂತರ ಮಂತಿ ಔಷಧ ಸ್ಪ್ರೈ ಮಾಡ್ಬೇಕು. 15 ದಿನಕ್ಕೆ ಒಂದ್ಸರಿ, 10 ದಿನಕ್ಕೆ ಒಂದ್ಸರಿ. ಕಾಯಿ ಬಂದ ನಂತರ ಇದು 8-10 ದಿವಸಕ್ಕ ಎಣ್ಣೆ ಸ್ಪ್ರೈ ಮಾಡ್ಬೇಕು. ಯಾವ ಕೊಟ್ಟವ್ರಿ ಅವರು ಔಷಧ ಹೊಡ್ಯಕ್ ಬಂದಿದ್ರು ಅವ್ರು ಕೊಟ್ಟಿದಾರ, ಅದನ್ನ ಹೊಡಿತಾ ಇದ. ಇದರಲ್ಲಿ ಎಕ್ಸ್ಪೆನ್ಸ್ ಸುಮಾರು ಒಂದು 1/4 ಎಕರೆ ಹಾಕಿದ್ರ 1 ಲಕ್ಷ ತನ ಹಾಕತ್ರಿ. 1 ಲಕ್ಷ ತನ ಖರ್ಚು ಬರುತ್ತೆ. ಖರ್ಚಲ್ಲ ರೀ. ಇದ್ರ ಖರ್ಚು ಒಂದು 30-35 ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಸರ್. ನಿಮಗೆ ಲಾಭ ಬರೋದು 1 ಲಕ್ಷ ರೂಪಾಯಿ ತನ ಹಾಕ ಸರ್. ರೈಟ್ ಸಿಕ್ಕರ. ರೈಟ್ ಸಿಗ್ಲಿದ್ರ 50-60 ಸಾವಿರ 5 ತಿಂಗಳ ನಂತರ ಇರ್ತೈತೆ. 5 ತಿಂಗಳ ನಂತರ ಅಂದ್ರೆ ಒಂದ್ ಬಳ್ಳಿಗೆ ಹಾಕಿದ್ರೆ ಎಷ್ಟು ತಿಂಗಳು ಬೆಳೆ ಕೊಡುತ್ತೆ? ಇದು 5 ತಿಂಗಳು ಕೊಡ್ತೈತೆ ಸರ್. ಡೈಲಿ ಹರಿತೀರಾ ಅಥವಾ ಹೆಂಗೆ ಇದನ್ನ? ವಾರಕ್ಕೆ 2 ಸಾರಿ 3 ಸಾರಿ ಹರಿಬೇಕು. 2 ಸರಿ 3 ಸರಿ. ಎಷ್ಟು ಬರುತ್ತೆ ಬೆಳೆ? ಒಂದು ಅರ್ಧ ಎಕರೆ ಸರ್. ಇದು ಅರ್ಧ ಎಕರೆಗೆ 8 ಕ್ವಿಂಟಲ್ ಕಾಯಿ ಹರಿತೈತೆ. ಅರ್ಧ ಎಕರೆಗೆ ಅರ್ಧ ಎಕರೆ ಅಂದ್ರೆ ಒಂದು ಟೈಮ್ಗೆ ಎಷ್ಟು ಬರುತ್ತೆ ಅಂತ? ಒಂದು ಟೈಮಿಗೆ ಅಂದಾಜು 20 ರೂಪಾಯಿ 25 ರೂಪಾಯಿ ಆಗ್ತಾರ ಸರ್. 20 ರೂಪಾಯಿ ಅವರೇಜ್ ಕಟ್ಟಿದ್ರೆ 8-9 ಸಾವಿರ ರೂಪಾಯಿ ಬರ್ತದೆ ಒಂದ್ಸರಿ ಹರಿಯೋದು. ಈ ತರ ಎಷ್ಟು ಸರಿ ಹರಿಬಹುದು ಹಂಗಾದ್ರ? ಸುಮಾರು 5 ತಿಂಗಳ ತನ ಬರ್ತದೆ ಸರ್. ನಾವು ಇದು ಹೆಂಗಂದ್ರ ಇದು ಯಾವ ತರ ಕಾಪಾಡ್ಕೊಂತವೆ ಔಷಧ ಹೊಡೆದು ಸ್ಪ್ರೈ ಮಾಡಿ ಗೊಬ್ಬರ ಅದೆಲ್ಲ ಮಾಡ್ಕೊಂತ ಇದ್ರ 5 ತಿಂಗಳ ತರ 5 ತಿಂಗಳ ನಂತರ ಇರ್ತದೆ. 5 ತಿಂಗಳವರೆಗೂ ಇರುತ್ತೆ. ಅಂದ್ರೆ ಆರಾಮಾಗಿ ಇದ್ರಲ್ಲಿ ಲಾಭ ಕೂಡ ಮಾಡ್ಬೋದಾ? ಮಾಡ್ಬೋದು. ಈಗ ನೀವು ಹಾಕಿದಾಗ ಸ್ಟಾರ್ಟಿಂಗ್ ಎಲ್ಲ ಹಾಕ್ತಿರಲ್ಲ, ಆ ಬೀಜ ಎಲ್ಲ ಎಲ್ಲಿ ತಗೊಂಡ್ಬರ್ತೀರಿ? ದಾವಣಗೆರೆಗ ತರ್ತ ಸರ್. ನಮ್ಮ ಹರಪನಹಳ್ಳಿಯಾಗ ಸಿಗತೈತಿ. ಆರ್ಬಾಳ್ ಸ್ವಾಮಿ ಅಂಗಡಿ ಅಂತಂದ ಐತಿ, ಅವ್ರ ಅಂಗಡಿಯಾಗ ಸಿಗ್ತಾವ. ಈ ಬೀಜಕ್ಕೆ ಎಷ್ಟು ಖರ್ಚು ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ? ಸರ್ ಇದು ಅರ್ಧ ಎಕರೆಗೆ ಸುಮಾರು ಏನಿಲ್ಲಪ್ಪ ಅಂದ್ರ 9,500 ರೂಪಾಯಿ ಬೀಜ ಹಾಕಿ ನೋಡಿ ಸರ್. 16 ಪ್ಯಾಕೆಟ್ ಹಾಕಿ. 16 ಪ್ಯಾಕೆಟ್. 16 ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟು ಕೆಜಿ ಇರುತ್ತೆ ಅದು? ಸರ್ ಅದು ಅಂದಾಜಾಗಿ ಒಂದು 500 ಅಲ್ಲ 100 ಗ್ರಾಮಿಗೆ ಒಂದು ಪ್ಯಾಕೆಟ್ ಸರ್. ಅದು ಎಷ್ಟು ಪ್ಯಾಕೆಟ್ ಬರುತ್ತೆ? ಇದಕ್ಕ ಸುಮಾರು ಎಷ್ಟಪ್ಪ ಅಂದ್ರ 16 ಪ್ಯಾಕೆಟ್ ಹಾಕಿ. ಆ ಗಿಡದ ಲೆಕ್ಕ ಹಾಕೋದಾದ್ರೆ ಎಷ್ಟು ಗಿಡ ಆಗಿರ್ಬೋದು? 2 ಸಾಲಿಗೆ 1 ಪ್ಯಾಕೆಟ್ ಹೋಗ ಸರ್. ಇದು ಪ್ಯಾಕೆಟ್ ಅಲ್ಲಿ ಎಷ್ಟು ಇರ್ತವೆ? 100 ಗ್ರಾಮ್ ಇರ್ತಾವು. 260 ಬೀಜ ಇರ್ತಾವು. 300 ಬೀಜ ಇರ್ತಾವು. ಕೆಲವು 280 ಬೀಜ ಇರ್ತಾವು. ಈ ತರ ಇರ್ತದೆ. ಅದಾದ್ಮೇಲೆ ಬೀಜ ಹಾಕಿದ್ಮೇಲೆ ಅರಗ್ತೀನಿ ಅಂತ ಹೇಳಿರಿ. ಅರಗಿದ್ಮೇಲೆ ಗೊಬ್ಬರ ಹಾಕ್ಬೇಕು ಸರ್. ಯಾವ್ದು? DAP ಹಾಕ್ಬೇಕು. 20 ಬರ್ತೈತಿ. ನಾನಾ ತರ ಗೊಬ್ಬರಗಳು ಬರ್ತಾವ ಸರ್. ಅದೆಲ್ಲ ಈಗ ಇದು ಗೊಬ್ಬರ ಅಂದ್ರೆ ಇದು ತಿಪ್ಪೆ ಗೊಬ್ಬರನ ಏರ್ತಾವ ಸರ್. ನಾವು ಯಾಕಂದ್ರ ನೀರಾವರಿ ಭೂಮಿ ಜಳ್ಳ ಆಗ್ಬಾರ್ದಂದು ನಾವು ತಿಪ್ಪೆ ಗೊಬ್ಬರ ಕುರಿ ನಿಲ್ಲಿಸ್ತಾವಿ. ಅವೆಲ್ಲ ಮಾಡ್ತಾವ. ಕುರಿ ನಿಲ್ಸೋದಂದ್ರೆ ಇದು ಬೆಳೆ ಹಾಕಕ್ಕೂ ಮುಂಚೆ? ಹಾಕಕ್ ಮುಂಚೆ ಸರ್ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬೀಜ ಊರ್ಕೊಂಡು 1 ಸರಿ 2 ಸರಿ ಅರಿಗಿ ಗೊಬ್ಬರ ಹಾಕಿ 3ನೇ ಸರಿಗೆ ಎಲ್ಲ ಕ್ಲೀನ್ ಆಗಿ ಬೆಚ್ಚ ಹುಲ್ಲು ಎಲ್ಲ ಹೋಗಂಗ ಅರಿಗಿ ಬಳ್ಳಿ ಕಟ್ಟಕ್ ಸ್ಟಾರ್ಟ್ ಮಾಡ್ತಾ ಸರ್. ಬಳ್ಳಿ ಕಟ್ಟಕ್ಕೆ ಎಷ್ಟು ಜನ ಕೂಲಿಯರು ಬರ್ತಾರೆ? ನಮ್ಮ ಹತ್ರ ಒಂದು 10-12 ಮಂದಿ ಇರ್ತಾರ ಸರ್. 10-12 ಮಂದಿ ಇರ್ತಾರ. ಎಷ್ಟು ಟೈಮ್ ಈ ಕೂಲಿಯರ ಅವಶ್ಯಕತೆ ಬರುತ್ತೆ ಈ ಅಗಲ್ ಬಳ್ಳಿ ಹಾಕಿದ? ಸರ್ ಇದು ಒಂದು 3 ಸರಿ ಕಟ್ಬೇಕು ಸರ್. ಇದು 3 ಸರಿ ಕಟ್ಬೇಕು. ಈಗ ಇದನ್ನೆಲ್ಲ ಹೆಂಗೆ ಇದಕ್ಕೆ ಯಾವ ತರ ಇದು? ಪ್ಲಾಸ್ಟಿಕ್? ಇದು ಪ್ಲಾಸ್ಟಿಕ್ ಸರ್. ಪ್ಲಾಸ್ಟಿಕ್ ಎಲ್ಲ ರೆಡಿಮೇಡ್ ಸಿಗುತ್ತೆ? ಅದೆಲ್ಲ ರೆಡಿಮೇಡ್ ಸಿಗುತ್ತೆ. ಈ ತರ ಮತ್ತೆ ಕಟ್ಕೋಬೇಕು? ಈ ತರ ಕಟ್ಬೇಕು. ಉರಿ ಹಾಕ್ಬೇಕು. ಯಾವಾಗ ಬಳ್ಳಿ ಕೆಳ ಬಿದ್ದು ಅಂದ್ರೆ ಅದು ತಗೊಂಡ್ ಮೇಲೆ ಕಟ್ಬೇಕು. ಈಗ ಕೆಳಗ್ ಬಿದ್ರೆ ಏನಾಗುತ್ತೆ? ಬಳ್ಳಿ ಕೆಳ ಬಿದ್ದು
ಬೆಳೆದ್ರೆ ಏನ್ ಆಕತಿ ಅಂದ್ರ ಹೆಚ್ಚಿಗೆ ಮಟ್ಟಕ್ಕ ಇದ್ದಾಗ ತುಳಿದಾಡಿ ಎಲ್ಲ ಚಪಾಟಿ ಆಕತಿ ಸರ್. ಅದು ಅದರಿಂದ ತಳಗಿಂದ ನೆಲದಾಗ ಇರೋಂತ ರೋಗ ಈ ಗಿಡಕ್ಕ ತಾಕ್ತೈತಿ. ಒಟ್ಟು ಈಗ ಭೂಮಿದಾಗ ಏನಾರ ಭೂಮಿ ಮೇಲೆ ಇಡಬಾರ್ದು ಸರ್, ಇದು ಮೇಲೆ ಹೈಟ್ ಇರಬೇಕು. ಭೂಮಿ ಮೇಲೆ ಬಿತ್ತಂದ್ರ ರೋಗ ನಾನಾ ತರ ರೋಗಗಳು ಸ್ಟಾರ್ಟ್ ಆಕತಿ. ಯಾವ್ಯಾವ ಈಗ ರೋಗ ಬಂತು ಅಂದ್ರೆ ಯಾವ್ಯಾವ ತರದ್ ರೋಗ ಬರ್ಬೋದು? ಮುಟ್ರ ರೋಗ ಬರ್ತೈತಿ. ಮುಟ್ರ ರೋಗ, ಕಾಯಿ ಬಂದಾಗ ಊಜಿ ಹುಳ ಅಂತ ಹೊಡಿತೈತಿ. ಉಜಿ ಹುಳ ಏನ್ ಮಾಡುತ್ತೆ ಅದು? ಅದು ಕಾಯಿ ಎಲ್ಲ ಅರ್ಶಿನ ಬಣ್ಣ ಮಾಡ್ತೈತಿ. ಅಂದ್ರೆ ನಿಮಗೆ ಇದು ಮಾರಕ್ ಆಗಲ್ಲ ಅದನ್ನ? ಮಾರಕ್ ಆಗದಲ್ಲ ಸರ್, ಮತ್ತೆ ವೇಸ್ಟ್ ಅದು. ಬೇರೆ ಕಡೆ ಇಲ್ಲಿ ಹೊಲ ಬಿಟ್ಟು ದೂರ ಹಾಕ್ಬೇಕು ಸರ್. ಒಂದು 20 ಅಡಿ, ಒಂದು 50 ಅಡಿ ದೂರ ಹಾಕ್ಬೇಕು. ಈಗ ನಿಮಗೆ ಇದು ರೇಟ್ ಬರ್ಬೇಕಂತ ಅಂದ್ರೆ ಈ ಕಾಯಿಗಳು ಯಾವ ಸೈಜಿಗೆ ಬರ್ಬೇಕು? ನಿಮಗೆ ಸೈಜಿಗೆ ಬರೋದ್ ಲೆಕ್ಕನ ಅಥವಾ ತೂಕ ಬರ್ಬೇಕಾ? ಇದು ಸೈಜ್ ಬರ್ಬೇಕು ಸರ್. ಸೈಜ್ ಬಂದ್ರೆ ನಮಗ್ ತೂಕ ಬರ್ತದೆ. ಸುಮಾರು ಒಂದು 150 ಗ್ರಾಮ್ 100 ಗ್ರಾಮ್ ಇರ್ಬೇಕು ಸರ್ ಒಂದು ಕಾಯಿ. ರೇಟ್ ಇಲ್ಲ, ರೇಟ್ ಅಲ್ಲ ಸರ್. ಅದು ಹೆಂಗಂದ್ರೆ ನಮಗ್ ತೂಕ ಹೆಚ್ಚಿಗೆ ಬಂದಂಗಲ್ಲ, ನಮಗೆ ಇಳುವರಿ ಹೆಚ್ಚಿಗೆ ಬರ್ತದೆ. ಸಣ್ಣ ಕಾಯಿ ಹರಿದಾಗ ನಮಗ್ ತೂಕ ಬರೋದಿಲ್ಲ, ಅದು ಲಾಸ್. ಈಗ ಹಂಗಾದ್ರೆ ಈ ಸೈಜಿಗೆ ಬರೋವರೆಗೂ ನೀವು ಅರಿಯಲ್ಲ. ಸೈಜಿಗೆ ಬಂದ ಮೇಲೆ ಅರಿಯಸ್. ಒಂದು ಟೈಮ್ ಹರಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿ? 16, 18, 20 ಸಾವಿರದವರೆಗೆ ಬರ್ತದೆ. ಈಗ ಬೇರೆ ಬೆಳೆಗೂ ಇದಕ್ಕೂ ಡಿಫ್ರೆನ್ಸ್ ಏನು? ಹಂಗೆ ಬಂದ ಇದು ಮಾತಾಡ್ಕಂತ ಬೇರೆ ಬೆಳೆಗೆ ಏನಪ್ಪಾ ಅಂದ್ರ, ಬೇರೆ ಬೆಳೆ ಇದನ್ನು ಚೆನ್ನಾಗ್ ಸರ್. ಎಲ್ಲಾ ರೀತಿನೂ ಚೆನ್ನಾಗ. ಮೆಕ್ಕೆಜೋಳನ ಬೆಳಿತೇವಿ. ಮೆಕ್ಕೆಜೋಳಕ್ಕನು ಎಕರೆಗೆ ಬೇಡ ಒಂದು 15 ಕ್ವಿಂಟಲ್ 20 ಕ್ವಿಂಟಲ್ ಬರ್ತಾವ ಸರ್. ಅದು 2,000 ರೂಪಾಯಿ ಆದ್ರೆ 40,000 ರೂಪಾಯಿ ಆಯ್ತು. ಒಂದು ವರ್ಷ ಕಾಯ್ಬೇಕು. ಅದನ್ನ ಒಂದು ವರ್ಷ ಕಾಯ್ಬೇಕು. ಅದು ಒಂದೇ ಬೆಳೆನ ನಾವು ಬೆಳೆಯೋದು. ಇದು ನೀರಾವರಿ ಭೂಮಿ. ಇಂಥವೆಲ್ಲ ಐಟಮ್ಸ್ ಮಾಡಿದ್ರೆ ಒಂದ್ ಬೆಳೆ ಒಯ್ದ್ರೆ 20,000 18,000 ಈ ತರ ವಾರದಾಗ 40,000 ರೂಪಾಯಿ ರೊಕ್ಕ. ವಾರಕ್ಕೆ 40,000 ತೆಗಿತೇವೆ. ಹಂಗಂದ್ರೆ ಈಗ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಏನೇನೆಲ್ಲ ಮಾಡ್ಬೋದು? ಇದಕ್ಕೆ ಮೇಂಟೆನೆನ್ಸ್ ಏನೇನ್ ಬೇಕಾಗುತ್ತೆ? ಮೇಂಟೆನೆನ್ಸ್ ಏನಪ್ಪಾ ಅಂದ್ರ ಗೊಬ್ಬರ DAP ಬೇಕು. ಗೊಬ್ಬರ, ಸಗಣಿ ಗೊಬ್ಬರ ಎಲ್ಲ ಹಾಕಿ ಎಲ್ಲ ಎಡೆ ಹರಿಗಿರ್ತದೆ ಸರ್. ಅದನ್ನ ಎಲ್ಲ ಸರಿ ಮಾಡಿರ್ತಾವೆ. ಔಷಧ ವಾರದಾಗ ಒಂದ್ಸರಿ 2 ಸರಿ ಸ್ಪ್ರೈ ಮಾಡ್ಕೊಂತಲೇ ಇರ್ಬೇಕು. ಈ ತರ ರೋಗ ಬಡಿತಪ್ಪ ಅಂದ್ರ ಇದಕ್ಕೆ 2 ಸರಿ ಮಾಡ್ಬೇಕು ಸರ್. ಇದು ರೋಗ ಇದು. ಈಗ ಇದಕ್ಕೆ ಏನಾರ ರೋಗ ಆಗೈತಾ? ಇದು ರೋಗ ಐತಿ ಸರ್. ಏನ್ ರೋಗ ಇದು? ಇದು ಮುಟ್ರ ರೋಗ ಅಂತ ಸರ್. ಇದು ಏನಪ್ಪಾ ಅಂದ್ರ, ಇದು ಕಾಯಿ ಸಣ್ಣ ಕಾಯಿ ಬಿಡ್ತೈತಿ. ಅದು ದುಂಡಗ್ ಎಲೆ ಐತಲ್ ಸರ್, ಇದು ದುಂಡಕ್ ಆಕೈತಿ ಸರ್. ದುಂಡಕ್ ಆಗುತ್ತೆ. ಈ ತರ ದುಂಡಕ್ ಆಗ್ಬಾರ್ದು. ದುಂಡಗ್ ಆಗ್ಬಾರ್ದು ಇದು ಸರ್. ಅಲ್ಲಿ ಐತಿ ನೋಡಿ ಸರ್. ಈ ತರ ಇರ್ಬೇಕು. ಬಟ್ ಇದು ಈಗ ಮುಟ್ರ ಆಗೈತಿ ಅಂದ್ರೆ ಇದ್ರಲ್ಲಿ ಬೆಳೆ ಸಿಗಲ್ಲ ನಮ್ಗೆ. ಇದು ಬೆಳೆ ಸಿಗದಲ್ಲ ಸರ್. ಸಿಗತೈತಿ, ಕಡಿಮೆ ಸರ್. ಕಡಿಮೆ ಸಿಗುತ್ತೆ. ಕಡಿಮೆ ಬೆಳೆ. ಹಂಗಂದ್ರೆ ಯಾಕೆ ಬರುತ್ತೆ ಈ ಮುಟ್ರ ರೋಗ? ಇದು ಗಾಳಿ ವಾತಾವರಣದಿಂದ ಬರ್ತದೆ ಸರ್. ಕೆಲವು ಮಳಿ ಬಂದಾಗ ಬರ್ತೈತಿ. ನಾನಾ ತರ ಗಾಳಿ ವಾತಾವರಣದಿಂದ ಆಕೈತಿ ಸರ್. ಇದು ಗಾಳಿ ವಾತಾವರಣ, ಗಾಳಿ ಇದ್ರೆ ಬೆಸ್ಟ್ ಅಂತಾರಲ್ಲ. ಗಾಳಿ ವಾತಾವರಣಕ್ಕೆ ಗಾಳಿ ವಾತಾವರಣಕ್ಕೆ ಹೆಂಗ ಆಗ್ತೈತಿ ಅಂದ್ರೆ ಸರ್, ಇದು ಥಂಡಿ ಹವಾಮಾನ ಬೀಳ್ತೈತಿ. ಇಬ್ಬನಿವಿನೂ ಬೀಳ್ತೈತಿ. ಇಬ್ಬನಿ ಮಂಜು ಬಿದ್ದಾಗ ಇದು ರೋಗ ಬಡಿತೈತಿ ಸರ್. ಇದು ರೋಗ ಅಂದ್ರ ಏನಪ್ಪಾ ಅಂದ್ರ ಈ ತರ ಬೂದ್ ರೋಗ ಅಂತ ಬರ್ತದೆ ಸರ್. ಇದು ಇಲ್ಲೊಂದು ಈ ತರನ ಆಗುತ್ತೆ. ಈ ತರನ ಬೂದ್ ರೋಗ ಅಂತ ಬರ್ತದೆ ಸರ್. ಇದು ಈ ರೋಗ ಬಡಿಬಾರ್ದು. ಈ ರೋಗ ಬರಂಗಿಲ್ಲ. ರೋಗ ಬಂತು ಅಂದ್ರೆ ಹಂಗ ಮೇಲೆ ತಗಂತ ಹೋಗಿ ಎಲ್ಲ ರೋಗ ಬಡ್ದು ಬೆಳೆ ಸಿಗುದಲ್ಲ. ಫಸಲ್ ಕಡಿಮೆ ಸಿಗುತ್ತದೆ. ಫಸಲ್ ಕಡಿಮೆ ಆಗುತ್ತೆ, ನಿಮಗೆ ನಷ್ಟ ಆಗತ್ತೆ. ಈಗ ಇದು ಮುಟ್ರ ರೋಗ ಬಂದಾಗ ಸ್ಪ್ರೇ ಹೆಂಗ್ ಮಾಡ್ಬೇಕು? ಎಷ್ಟ್ ದಿನಕ್ಕೆ ಒಂದ್ಸರಿ ಮಾಡ್ಬೇಕು ಸರ್? ಇದು ಕ್ಲಿಯರ್ ಆಗಬೇಕಪ್ಪ ಅಂದ್ರ ತಿಂಗಳಾಗ ಒಂದು 3 ಸರಿ 2 ಸರಿ ಹೊಡೆದಿರ್ಬೇಕು ಸರ್. ಅದು ಹೊಡಿಲೇಬೇಕು. ಹಂಗ ಹೊಡೆದಾಗ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತದೆ. ಕಡಿಮೆ ಮತ್ತೆ ಈಗೆಲ್ಲ ಇದಾವಲ್ಲ ಇದೇ ತರ ಆಗುತ್ತೆ. ಅದೇ ತರನ ಬರ್ತದೆ ಸರ್. ಕ್ಲಿಯರ್ ಆಗುತ್ತೆ. ಈಗ ಯಾವ ಮಾರ್ಕೆಟ್ ಅಲ್ಲಿ ನೀವು ಜಾಸ್ತಿ ಹೋಗೋದು? ನಾವು ದಾವಣಗೆರೆ ಹೋಗ ಸರ್, ಹೊಸಪೇಟೆ ಹೋಗವಿ. ಇಲ್ಲಿ ಅರ್ಪಮಳ್ಯಾಗ ನಮ್ಮ ಲೋಕಲ್ನಾಗ ಮಾಡ್ತಾವ ಸರ್. ಇವೆಲ್ಲ ದಾವಣಗೆರೆ ಮಾರ್ಕೆಟ್ ಚೆನ್ನಾಗ್ ಸರ್. ದೊಡ್ಡ ಮಾರ್ಕೆಟ್ ಐತಿ ದಾವಣಗೆರೆಗ ಮಾರಾಟ ಮಾಡ ಸರ್. ನಿಮಗೆ ಇದು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್? ಸುಮಾರು ಈಗ ಒಂದು 8 ವರ್ಷದಿಂದ ನಾವು ಇದು ಮಾಡ್ತದ ಸರ್. ಅಗಲಬಳ್ಳಿ ಮಾಡ್ತಾವೆ. ಟೊಮೆಟೊ ಬೆಳಿತೇವಿ. ಟೊಮೆಟೊ ನಿಮ್ದೆ ಆ ಕಡೆ ಇಲ್ಲಿ ಪಕ್ಕದಾಗ ಐತಿ. ನಿಮಗೆ ತರಕಾರಿಯಲ್ಲಿ ಯಾವ್ದು ಬೆಸ್ಟ್ ಸರ್? ಎಲ್ಲಾ ಐಟಮ್ಸ್ ಚೆನ್ನಾಗ ಬೆಳೆ ನಮಗೆ ರೇಟ್ ಸಿಗತೈತಪ್ಪ ಅಂದ್ರ ಮೆಣಸಿನ ಗಿಡ ಹಾಕಿ ಇವಾಗ ನೋಡ 10-12 ರೂಪಾಯಿ ಇತ್ತು. ಈಗ ಒಂದು ವಾರದ ಹಿಂದೆ ಈಗ 40 ರೂಪಾಯಿ ಕೆಜಿ ಸರ್. ಮೆಣಸಿನಕಾಯಿ ಜಂಪ್ ಆಗುತ್ತೆ. ಜಂಪ್ ಆಗೋ ಕಾರಣ ಏನಂದ್ರ ಈ ತರ ಮೋಟ್ರು ಬಂದು ನಾನಾ ತರ ರೋಗಗಳು, ಕೀಟನಾಶಕಗಳು ಎಲ್ಲ ಸೇರ್ಕೊಂಡು ಇಳುವರಿ ಕಡಿಮೆ ಬರ್ತದ. ಹಂಗಾಗಿ ಮಾರ್ಕೆಟಿಗೆ ಕಡಿಮೆ ಬರ್ತಾಯ್ತು ಸರ್. ಮಾಲ್ ಕಡಿಮೆ ಆಯ್ತು, ರೇಟ್ ಜಾಸ್ತಿ ಆಕತ್. ಮಾಲ್ ಹೆಚ್ಚಿಗೆ ಇತ್ತಪ್ಪ ಅಂದ್ರ, ಹೆಚ್ಚಿಗೆ ಬೆಳಿತ ಅಂದ್ರ ರೇಟ್ ಕಡಿಮೆ ಆಕ ಸರ್. ಕಡಿಮೆ ಆದಾಗ ಏನ್ ಮಾಡ್ತಾವಿ, ಅದನ್ನ ಹಣ್ಣಿನ ಕಾಯಿ ಬಿಟ್ಕೊಂಡು ಒಣಕಾಯಿ ಮಾಡ್ಕೊಂಡು ಮಾರಾಟ ಮಾಡ್ತಾವ. ಒಣ ಮೆಣಸಿನಕಾಯಿಗೆ ನಡೀತೈತೆ ಸರ್. ಇದು ಟೊಮೆಟೊ ಏನಪ್ಪಾ ಅಂದ್ರ, ಟೊಮೆಟೊ ಬೆಳೆದಿವಿ ಅಂದ್ರೆ ರೂಪಾಯಿ ಕೆಜಿ ಆಗಲಿ ಕೊಟ್ಟು ಬರ್ಬೇಕು ಸರ್. ಟೊಮೆಟೊ ಅದು ಒಣ ಹಾಕಕ್ ಬರೋದಿಲ್ಲ, ಏನಿಲ್ಲ ಸರ್. ನಿಮ್ ಪ್ರಕಾರ ಬೆಸ್ಟ್ ಅಂದ್ರೆ ಯಾವ್ದು ತರಕಾರಿ ಬೆಳೆಕೆ? ಬೇರೆ ರೈತರು ಯಾರಾದ್ರೂ ಎಲ್ಲ ಬೆಳೆಕಿನ ಚೆನ್ನಾಗಂದ್ರ ಮೆಣಸಿನಕಾಯಿನ
ಕಾಯಿನ ಉತ್ತಮ ಅನಿಸ್ತದ ಸರ್. ಹೆಂಗೆ? ಯಾಕೆ ಅಂದ್ರ ಕಡಿಮೆ ರೇಟ್ ಸಿಗುತ್ತಪ್ಪ ಅಂದ್ರ ಹಣ್ಣಿನ ಕಾಯಿ ಬಿಟ್ಕಂತಾವಲ್ಲ ಸರ್. ಹಣ್ಣಿನ ಕಾಯಿಗೆ ಬಿಟ್ರ ಒಣೆಕಾಯಿ ತಿಂಗಳಲ್ಲ 2 ತಿಂಗಳಲ್ಲ 1 ವರ್ಷ ಬಿಟ್ಟು ನಾವು ಮಾರ್ಕೊಳ್ಳಿ ಏಷ್ಯಕ್ಕೆ ತುಂಬ್ಕೊಂಡ್. ಆದ್ರ ಇದು ಟೊಮೆಟೊ ಅಂತ ಡೇಂಜರ್ ಯಾವ್ದಲ್ಲ. ಅದೇ ಡೇಂಜರ್. ಅದು ಡೇಂಜರ್. ಯಾಕಂದ್ರ ರೇಟ್ ಸಿಗುತ್ತಪ್ಪ ಅಂದ್ರ ಸುಮಾರು 500 ರೂಪಾಯಿ ಬಾಕ್ಸ್ ಸಿಗುತ್ತಪ್ಪ ಅಂದ್ರ 100-150 ಬಾಕ್ಸ್ ಹರಿತಾರ. ಏನಿಲ್ಲಪ್ಪ ಅಂದ್ರ ವಾರದಾಗ 2 ಸರಿ ಹರಿತಾರ. 1 ಸರಿ ಹರಿದ್ರ 100 ಬಾಕ್ಸ್ ಹರಿತಾರ. ಒಂದ್ ಅರ್ಧ ಎಕರೆ ಹಾಕಿದ್ರ ಅರ್ಧ ಎಕರೆಗೆ 50 ಬಾಕ್ಸ್ 100 ಬಾಕ್ಸಿಗೆ 50,000 ರೂಪಾಯಿ. ರೇಟ್ ಕಡಿಮೆ ಇತ್ತಂದ್ರೆ ಕಡಿಮೆ ಸರ್. ಸರ್ ಈಗ ನೀವು ಸ್ಟಾರ್ಟಿಂಗ್ ಹಾಕಿರ್ತೀರಲ್ಲ, ಅದ್ ಎಷ್ಟು ದಿನಕ್ಕೆ ಹೂ ಬಿಡುತ್ತೆ ಇದು ಒಂದು ಆಗಲ್ ಬಳ್ಳಿ? ಸರ್ ಆಗಲ ಬಳ್ಳಿ ತಿಂಗಳ ಮ್ಯಾಗ 10-15 ದಿವಸದಾಗ ಕಾಯಿ ಹರಿತೆ ನೋಡ್ರಿ. ತಿಂಗಳ ಮೇಲೆ 10-15 ಕಾಯಿ ಬಂದ್ಬಿಡುತ್ತೆ. ಕಾಯಿ ಬರ್ತೈತೆ ಸರ್. ಹೂ ಬರೋದು ಒಂದು 10 ಹೂವು ಏನಿಲ್ಲ ಸರ್. ಅದ ಈಚ ಬಿಡ್ಕಂತಲೇ ಅದು ಕಾಯಿ ಹಾಕ ಸರ್. ಓ ಬಿಟ್ಕ ಕಾಯಿ ಆಗ್ತಾ ಇದ್ದಂಗಿಲ್ಲ ಹೂವು ಸರ್. ಅದು ಡೈರೆಕ್ಟ್ ಕಾಯೇ ಬಂದ್ಬಿಡುತ್ತೆ. ಡೈರೆಕ್ಟ್ ಕಾಯೇ ಬರ್ತದೆ ಸರ್. ಈ ತರ ಇಲ್ಲಿ ಐತ್ ನೋಡಿ ಸರ್. ಇದು ಸಣ್ಣದು ಈ ತರ ಕಾಯೇ ಬರ್ತದೆ ಸರ್. ಅದು ಹೂವು ಏನು ಇಲ್ಲ, ಡೈರೆಕ್ಟ್ ಕಾಯೇ ಡೈರೆಕ್ಟ್ ಕಾಯಿ ಆಗ್ಬಿಡುತ್ತೆ. ಸರ್. ಆ ಕಡೆ ಹೋಗೋಣ್ರಾ? ನಡಿ. ಈಗ ಔಷಧಿ ಹೊಡ್ಯಾಕ ರೆಡಿ ಮಾಡ್ಕೊಂತಿದ್ದೀರಾ? ಔಷಧ ಹೊಡ್ಯಾಕ ರೆಡಿ ಮಾಡ್ತದ ಸರ್. ಇದು ಎದಕ್ಕೆ ಔಷಧಿ? ಇದು ಮುಟ್ರೋ ರೋಗಕ್ಕೆ ಸರ್. ಮುಟ್ರ ರೋಗ ಹೋಗಕ್ಕೆ. ಮುಟ್ರ ರೋಗ ಹೋಗಕ್ಕೆ ಔಷಧಿ ಎಷ್ಟು ಪ್ರಮಾಣ ಹಾಕೊಂಡಿರ್ತೀರಾ? 30 ml ಔಷಧ ಆಗ್ತದೆ ಸರ್. 1 ಗ್ಲಾಸ್ ಪುಡಿ ಆಗ್ತದೆ. ಎದ್ರ ಪುಡಿ ಅದು? ಮುಟ್ರು ಹೋಗಕ್ಕೆ ಸರ್. ನೀರ್ ಎಷ್ಟು ಹಾಕ್ತೀರಾ? ನೀರು ಕ್ಯಾನಿಗೆ ಒಂದೊಂದು ಅಂತಂದು ಅದು ಇಷ್ಟು ಕ್ಯಾನಿಗೆ ಅಂತ ಕೊಟ್ಟಿರ್ತಾರೆ ಸರ್. ಅದು ಕ್ಯಾನಿಗೆ ಹಾಕಿನ ಬದ್ಲಿ ಹೆಚ್ಚು ಕಡಿಮೆ ಪುಡಿ ಆಗ್ತಾವಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರ ನೀರ ಕಲಿಸ್ಕೊಂಡು ಇಷ್ಟು ಲೋಟ ಅಂತ ನೀರ್ ಹಾಕಿಬಿಟ್ರ ಅದು ಕರೆಕ್ಟ್ ಆಗಿಬಿಡ್ತದೆ. ಔಷಧಿ ಹೊಡಿತೀರಿ ಈಗ? ಔಷಧ ಹೊಡಿತೇವೆ ಸರ್. ಎಷ್ಟು ಲೀಟರ್ ಕ್ಯಾನ್ ಅಣ್ಣ ಇದು? ಇದು 16 ಲೀಟರ್ ಕ್ಯಾನ್. 16 ಲೀಟರ್ ಕ್ಯಾನ್. ಈಗ ನೀವು ಪೂರ್ತಿ ಬೆನ್ನಿಗೆ ಹಾಕೊಂತೀರಿ ಇದು? ಬೆನ್ನಿಗೆ ಹಾಕ್ಯಂತ ಈ ತರ ಕ್ಯಾನ್ ಹಾಕ್ಯಂದು ಹೊಡಿಬೇಕು ಸರ್. ಎಷ್ಟು ನಿಮಿಷ ಹೊಡಿಬೋದು ಈ ತರ ಇದು? ಇದು ಸುಮಾರು ಒಂದು 10 ನಿಮಿಷಕ್ಕೆ ಹಾಕತ್ ಸರ್. 10 ನಿಮಿಷಕ್ಕೆ ಹೊಡಿತೀರಿ ಈಗ? ಹೊಡಿತೇವೆ ಸರ್. ಹೊಡಿರಿ. ಈ ತರ ಸ್ಪ್ರೈ ಮಾಡ್ಬೇಕು ಸರ್. ಇದು ನಿಮಗೆ ಕೈಗೆ ಅದಕ್ಕೆ ತಾಕಿದ್ರೆ ಏನಾಗಲ್ವಾ? ಏನಾಗದಲ್ಲ ಸರ್. ಇದೆಲ್ಲ ಆಟೋಮೆಟಿಕ್ ಮಿಷಿನ್ ಅಲ್ಲ? ಆಟೋಮೆಟಿಕ್ ಮಿಷಿನ್ ಸರ್. ಎಷ್ಟು ಇರ್ಬೋದು ಸರ್ ಮಿಷಿನ್ಗೆ? ಇದು 4,000 ಸರ್. ಇದು 4,000. ಈ ಕೆಟ್ರ ಮಾಡಿದ್ರೆ ರೆಡಿ ಮಾಡ್ಬೋದಾ? ಹಿಂಗೆ ಕೆಟ್ರ ವರ್ಷಕ್ಕೊಂದ್ಸರಿ ಕೆಟ್ತಾವ ಸರ್ ಇವು. ಯೂಸ್ ಬಂದಾಗ ಮಾಡೋದು, ಯೂಸ್ ಇಲ್ದಾಗ ಬಿಸಿ ಹಾಕೋದು ಮಾಡ್ಬಾರ್ದ ಸರ್. ಇದು ಹೆಂಗ ಅಂದ್ರ ಇದನ್ನ ತೆಗೆದಿಟ್ಕೊಂಡು ಸ್ಪ್ರೈ ಮಾಡ್ಕೊಂತ ಬ್ಯಾಸಿಗೆ ಟೈಮ್ನಾಗ ಒಂದೊಂದು ಕ್ಯಾನ್ ಹಾಕ್ಯಂದು ಮನೆ ಮುಂದೆ ಕುಂತ್ಕೊಂಡು ಹೊಡೆದ್ರ ಇದು ಚಾರ್ಜ್ ಇರ್ತದೆ ಸರ್. ರನ್ನಿಂಗ್ ಇರ್ತೈತಿ. ನೀವ್ ಹೇಳೋ ಪ್ರಕಾರ ಮಿಷಿನ್ ಹಂಗೆ ಇಡಬಾರ್ದು. ಹಂಗೆ ಇಡಬಾರ್ದ ಸರ್. ಇದು ಅವಾಗ ಯೂಸ್ ಮಾಡ್ತಿರ, ಯೂಸ್ ಮಾಡ್ಕೊಂತಲೇ ಇರ್ಬೇಕು ಸರ್. ಈಗ ಎಲ್ಲಾ ರೀತಿಯ ಔಷಧಿ ಇದ್ರಾಗೆ ಇದನ್ನ ಬೇರೆ ಬೇರೆ ಹಾಕೊಂಡು ಹೊಡಿತೀರಾ? ಬೇರೆ ಬೇರೆ ಔಷಧಿನ ಹಾಕ್ಯಂದು ಹೊಡಿತಾ ಅದ. ಈಗ ಮಳೆ ಬಂತು ಅಂದ್ರೆ ಔಷಧಿ ಹೊಡಿಬಾರ್ದು ಅಂದ್ರಲ್ಲ, ಯಾಕದು? ಅದು ತೊಳ್ಕೊಂಡ್ ಹೋಗತ್ ಸರ್. ಇದು ಇರಲ್ಲ, ಪುಡಿ ಹಾಕಿ ಎಲ್ಲ ಹೊಡಿತಾ ಇರ್ತಾವಲ್ಲ ಸರ್. ಇದು ಈ ಪುಡಿ ಅನ್ನೋದು ಎಲ್ಲ ಹೋಗ್ಬಿಡ್ತದೆ ಸರ್. ಇದು ನಿಲ್ಲದಲ್ಲ, ಭೂಮಿ ಮೇಲೆ ಬೀಳ್ತದೆ ಸರ್. ಇದು ಭೂಮಿ ಮೇಲೆ ಬಿತ್ತಂದ್ರೆ ನೀವು ಮಾಡಿದ್ದೆಲ್ಲ ವೇಸ್ಟ್ ಸರ್. ಇದು ಗಿಡದ ಮೇಲೆ ಅಂಟಿಕೆಬೇಕು ಸರ್. ಇದು ಈ ಪೂರ್ತಿ ಹೊಲಕ್ಕೆ ಹೊಡಿತೀರಾ ನೀವು? ಪೂರ್ತಿ ಹೊಲಕ್ಕೆ ಹೊಡಿತೇವೆ ಸರ್. ಎಷ್ಟು ಹೋಗತ್ತೆ ಟೋಟಲ್ ಆಗಿ ಅದು ಬಾಟ್ಲಿ ಇದ್ರದ್ದು? ಟೋಟಲ್ ಇದಕ್ಕ ಒಂದು ಅರ್ಧ ಲೀಟರ್ ಹೋಗತ್ ನೋಡಿ ಸರ್. ಇದು ಅರ್ಧ ಲೀಟರ್. ಈಗ 1 kg ಪುಡಿ ಹೋಗತ್ ಸರ್. ಕೆಜಿ ಪುಡಿ, ಅರ್ಧ ಲೀಟರ್ ಎಣ್ಣೆ ಸರ್. ಕಾಯಿ ಈ ಕಾಯಿ ಎಲ್ಲ ಬಿಟ್ಟಿದೆ ಇದು? ಇನ್ನು 15 ದಿವಸದಾಗ 10 ದಿವಸದಾಗ ಇದು ಕಾಯಿ ಬರ್ತದೆ ಸರ್. 10 ದಿನಕ್ಕೆ ಬಂದ್ಬಿಡುತ್ತೆ ಕಾಯಿ. ಈಗ ಹಾಕಿ ಎಷ್ಟು ದಿನ ಆಯ್ತಿದ್ ನೀವು? ಈಗ 1.5 ತಿಂಗಳಾಗೈತೆ ಸರ್. ಇದು 1.5 ತಿಂಗಳ. 1.5 ತಿಂಗಳ. ಇನ್ನು ಕಾಯಿ ಏರಕ್ ಸ್ಟಾರ್ಟ್ ಆಗಿಲ್ಲ? ಇಲ್ಲ ಸರ್, ಇನ್ನು 15 ದಿವಸದ ಒಳಗ ಇದು ಇನ್ನು 10 ದಿವಸದಾಗ ಬಂದ್ಬಿಡ್ತದೆ ಸರ್ ಇದು ಕಾಯಿ. ಈಗ ಇದು ಅರಿದ ತಕ್ಷಣ ಯಾವ ಮಾರ್ಕೆಟಿಗೆ ನೀವು ಕಳ್ಸೋದು? ದಾವಣಗೆರೆ ಕಳಿಸ್ತಾ ಸರ್. ದಾವಣಗೆರೆ. ಯಾವ ರೀತಿ ಕಳಿಸ್ತೀರಿ? ಇದನ್ನ ಒಂದು ಸ್ಕವರ್ ಬರ್ತದೆ ಸರ್. ಅದು ಸ್ಕವರ್ನಾಗ ತುಂಬಿ 180 ರೂಪಾಯಿಗೆ ಒಂದು ಚೀಲ ಬರ್ತದೆ ಸರ್. ಅದ್ರಾಗ 35-40 ಸ್ಕವರ್ ಇರ್ತಾವು. ಆ ಸ್ಕವರಿಗೆ ಹಾಕಿ ತುಂಬುತ್ತಾವ ಸರ್. ಅಂದ್ರೆ ಕವರ್ಗೆ ಹಾಕ್ಬೇಕು. ಇದು ಈ ತರ ಹಿಂಗೆ ಟೊಮೆಟೊ ಬಾಕ್ಸ್ಗೆಲ್ಲ ಹಾಕ್ತಾರಲ್ಲ ಆ ತರ? ಇಲ್ಲ ಸರ್, ಅದು ಯಾಕೆಂದ್ರ ಕವರಿಗೆ ಹಾಕಿದ್ರೆ ಎಲ್ಲಾ ದೊಡ್ಡದು ಸಣ್ಣದು ಅಂತ ಎಲ್ಲಾ ಕಾಣ್ತದೆ ಸರ್. ಬಾಕ್ಸಿಗೆ ಹಾಕಿದಾಗ ದಪ್ಪನ ಒಡಿಗೆ ಹಾಕೋದು, ಮ್ಯಾಕ್ ಸಣ್ಣ ಹಾಕೋದು ಮಾಡ್ತಾರಲ್ಲ ಸರ್. ಹಂಗಾಗಿ ಇನ್ನು ಒಂದ್ಸರಿ ತಗೊಂಡಾರ ಇನ್ನೊಂದ್ಸರಿ ತಗೊಳೋದಲ್ಲ ಸರ್. ಇದು ಬ್ಯಾಗ್ನಾಗ ಹಾಕಿದಾಗ ಕವರಿಗೆ ಎಲ್ಲ ಕಾಣ್ತದೆ ಸರ್. ಅದು ಸಣ್ಣದು ದೊಡ್ಡದು ಎಲ್ಲ ಕಾಣ್ತದೆ ಸರ್. ವೈಟ್ ಕವರಿಗೆ ಹಾಕ್ಬೇಕು ನೀವು ಪ್ರಕಾರ? ವೈಟ್ ಕವರ್ ಎಲ್ಲ ಹಾಕ್ಬೇಕು. ವೈಟ್ ಕವರಿಗೆ ಹಾಕ್ಬೇಕು ಸರ್. ಇದು ಟೊಮೆಟೊ ಬೆಳಿ ಸರ್. ಇದು ಈ ಕಡೆ ಟೊಮೆಟೊ ನಿಮ್ಗೆ? ಇದು ಟೊಮೆಟೊ ಗೊಬ್ಬರ. ಇದು ಔಷಧಿ ಹೊಡಿತಾ ಇದ್ರಲ್ಲ ನೀವು? ಹ್ಞೂ ಸರ್. ಔಷಧಿ ಈಗ ಎದಕ್ಕೆ ಅಂತ ಹೇಳಿದ್ರಿ? ಇದು ಇದು ಮುಟ್ರು ಬಂದತ್ತಲ್ಲ ಸರ್.
ಹಾ. ಅದಕ್ಕೆ ಸರ್ ಇದು ಮುಟ್ರು ಬರೋಕೆ ಹ್ಮ್. ಇದು ಹೊಡಿತಾ ಇದೆ. ಇದು ಹೊಡಿತೇವೆ ಯಾವಾಗ್ಲೂ ಇದನ್ನ ಹೊಡಿತೀರಾ ನೀವು ಅಷ್ಟೇ ಬೇರೆ? ಯಾವಾಗಲೂ ಇದನ್ನ ಹೊಡಿತಾ ಇರೋದು ಯಾವಾಗ್ಲೂ ಇದೆ 8 ವರ್ಷದಿಂದ ಸುಮಾರು 8 ವರ್ಷದಿಂದ ಇದನ್ನ ಹೊಡಿಸ್ತಾರೆ. ಹೆಂಗೆ ಬೆಸ್ಟ್ ಇದು? ಹ್ಮ್ ಚೆನ್ನಾಗಿ ಸರ್ ಒಳ್ಳೆ ಈಗ ಇದೆಲ್ಲ ಕೋಲ್ಸ್ ಎಷ್ಟು ಹೋಗಿರ್ಬೋದು ನಿಮ್ಗೆ ಸರ್ ಅಂದಾಜು? ಇದು ಸುಮಾರು ಟೊಮೆಟೊಗೆ ಇದಕ್ಕೆ 900 ಕೋಲ್ ಹೋಗ್ಯದ ಸರ್. 900 ಕೋಲು. 900 ಇದು ಎಷ್ಟು ಮೀಟರ್ ಹೋಗೈತಿ ಇದನ್ನ ಕಟ್ಟಿರಲ್ಲ? ಇದು 24 ಕೆಜಿ ಇದು ಟಂಗ್ಸ್ ಕಟ್ಟೆ ಸರ್. ಇದು 24 ಕೆಜಿ ಹೋಗೈತಿ. 24 ಕೆಜಿ. ಈ ಟೊಮೆಟೊನು ನಿಮ್ದೆ? ಟೊಮೆಟೊ ನಮ್ಮದ ಸರ್. ಈಗ ಹಾಗಲಕಾಯಿ ಮತ್ತೆ ಟೊಮೆಟೊ ಎರಡು ಒಂದೇ ಸರಿ ಹೆಚ್ಕೊಂತೀರಲ್ಲ, ಈ ಟೈಮಲ್ಲಿ ನಿಮಗೆ ಯಾವ್ದಕ್ಕೆ ಏನ್ ಕೊಡ್ಬೇಕು ಎಲ್ಲ ಗೊತ್ತಾಗುತ್ತಾ? ಸರ್ ಎಲ್ಲ ಗೊತ್ತಾಗ ಈಗ ಎಷ್ಟು ತಿಂಗಳದೈತಿ ಇದು ಇದು? 2 ತಿಂಗಳಾಯ್ತು ಸರ್ ಇದು ಬಂದು. 2 ತಿಂಗಳಾಯ್ತು ಸರ್. 2 ತಿಂಗಳಾಗ ಹ್ಮ್. ಈ ತರ 2.5 ತಿಂಗಳಿಗೆ ಬಂದ್ಬಿಡ್ತದೆ ಸರ್ ಇದು ಹಣ್ಣಿಗೆ. 2.5 ತಿಂಗಳು 2.5 ತಿಂಗಳಿಗೆ ಹಣ್ಣಿಗೆ ಬಂದ್ಬಿಡ್ತೈತಿ. ಮುಟ್ರು ಬರ್ತದೆ ಸರ್ ಇದು. ಇದ್ರಾಗೂ ಕಾಯಿಲೆಗಳು ಬರ್ತಾವ? ಈ ತರ ಬರ್ತದೆ ಸರ್ ಇದು. ಇದು ಬಂತಂದ್ರ ಕಾಯಿನೇ ಬಿಡದಲ್ಲ ಸರ್. ಇದು ಕಾಯಿನೇ ಬಿಡಲ್ಲ? ಕಾಯಿನ ಬಿಡೋದಲ್ಲ ಅಂದ್ರೆ ಗಿಡ ಲಾಸ್ ಆದಂಗೆ? ಗಿಡ ಲಾಸ್ ಆದಂಗ ಸರ್. ಇದು ಏನಪ್ಪಾ ಅಂದ್ರ ಔಷಧ ಹೊಡ್ಕಂತ ಕಂಟ್ರೋಲ್ ಮಾಡ್ಬೇಕು ಸರ್. ಇದು ಔಷಧಿ ಹೊಡ್ಕೊಂಡು ಕಂಟ್ರೋಲ್. control ಇದು ಎಷ್ಟು ಟೋಟಲ್ ಹಚ್ಚಿರಿ ಈಗ? ಎಷ್ಟು? ಇದು 8,000 ಸಸಿ ಹಚ್ಚ ಸರ್. ಇದು 8,000 ಸಸಿ? 8,000 ಹಚ್ಚವಿ. ಹಾ. ಒಂದ್ಸರಿ ಅರ್ದಿವಿ ಅಂದ್ರ ಹಾ. ಇದು 100-120 ಬಾಕ್ಸ್ ಅರಿತೇವೆ ನೋಡಿ ಸರ್. ಇದು 100 ಸರಿ ಅರ್ದರ ವಾರದಾಗ 2 ಸರಿ ಅಲ್ಲಿಗೆ 240 ಬಾಕ್ಸ್. ರೇಟ್ ಹೆಂಗೆ ಈಗ? ರೇಟ್ ಹೆಂಗಿತ್ತು ರೈಟು ಇವಾಗ 200 ಕೆಳಗಡೆ ಐತಿ ಸರ್. ಮೊನ್ನೆ ಈಗ ಒಂದು ವಾರದಿಂದ 500-400 ಬಾಕ್ಸ್ ಸಿಕ್ತ ಸರ್. ಕಡಿಮೆ ಐತಿ ಸರ್. ಈಗ ಇದಕ್ಕೆ ಏನೇನೆಲ್ಲ ಗೊಬ್ಬರ ಯಾವ ತರ? ಇದನ್ನ ಯಾವ ತರ? ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕ್ತಾ ಸರ್. ಇದು ಓಕೆ. ಸರ್ಕಾರಿ ಗೊಬ್ಬರ ಹಾಕಿ ಸರ್ಕಾರಿ ಗೊಬ್ಬರ ಹಾಕಿದ್ಮೇಲೆ ಒಂದ್ಸರಿ ಅರ್ಗುತ್ತಾವ ಸರ್. ಒಂದ್ಸರಿ ಅರ್ಗಿ 2ನೇ ಸರಿಗೆ ಔಷಧ ಹೊಡಿಬೇಕು ಸರ್. ಇದು ಈ ತರ ಇದು ಏನ ಅಂದ್ರ ಈ ತರ ಹುಳ ಬೀಳ್ತೈತಿ. ಓಕೆ. ಈ ಹುಳ ಬೀಳಬಾರ್ದು ಅಂದ್ರೆ? ಇದು ಹುಳ ಬೀಳ್ಬಾರ್ದಪ್ಪ ಅಂದ್ರ ಔಷಧ ಹೊಡಿಬೇಕು ಸರ್. ಇದು ಔಷಧ ಯಾವ್ದದು? ಒಟ್ಟು ಔಷಧಿ ಹೊಡಿಲೇಬೇಕು? ಔಷಧ ಹೊಡಿಬೇಕು ಸರ್. ಇದು ಈ ತರ ಹುಳ ಆಯ್ತು ಅಂದ್ರೆ ನಿಮಗೆ ಲಾಸ್ ಆಗುತ್ತೆ? ಲಾಸ್ ಆಗುತ್ತೆ ಸರ್. ಅವ್ನ ಈಗ ಕೀಳ್ತಿರಲ್ಲ ನೀವು, ಕೀಳೋ ಟೈಮಲ್ಲಿ ಹುಳ ಇದ್ದದ್ದು ಅದನ್ನೆಲ್ಲ ಮಿಕ್ಸ್ ಹೋಗುತ್ತಾ ಅಥವಾ ಬೇರೆ ಬೇರೆ ಮಾಡ್ತೀರಾ ಕೀಳೋ ಟೈಮಲ್ಲಿ? ಬೇರೆ ಬೇರೆ ಆಗಿಬಿಡ್ತದೆ ಸರ್. ಅಲ್ಲಿ ಅದು ಏನ ಅಂದ್ರ ಉಳುಕಿದ್ದೆಲ್ಲ ಇಲ್ಲೇ ಹಾಕಿಬಿಡ್ತದೆ ಸರ್. ಅದು ಯಾಕಂದ್ರೆ ಅದು ಹೊಲ ಕಸುಬು ಸರ್. ಅದು ಹೊಲಕ್ಕ ಶಕ್ತಿ ಇದ್ದಂಗ, ಶಕ್ತಿ ಬಂದಂಗ ಆಗುತ್ತೆ. ಈಗ ಪ್ರತಿ ಸರಿನೇ ನೀವು ಟೊಮೆಟೊನ ಹಾಕೋದು, ಹಾಗಲಕಾಯಿ ಬಳ್ಳಿನೇ ಹಾಕೋದು ಮಾಡಿದ್ರೆ ಹೊಲದ ಫಲವತ್ತತೆ ಕಡಿಮೆ ಆಗುತ್ತಾ ಹೆಂಗೆ? ಫಲವತ್ತತೆ ಹೆಚ್ಚಿಗೆ ಆಗ್ತೈತೆ ಸರ್. ಕಡಿಮೆ ಆಗಲ್ಲ? ಕಡಿಮೆ ಆಗೋದಲ್ಲ ಸರ್. ಈ ಕೆಲವೊಂದ್ ಟೈಮ್ ಹಾಕಿದ್ರೆ ಮಾಡಿದ್ರೆ ಜಾಸ್ತಿ ಇದಾಗತ್ತೆ ಅಂತಾರಲ್ಲ? ಇಲ್ಲ ಸರ್, ಅದು ಹಾಕಿದೆ ಆದ್ರ ಆ ತರ ಹಾಕತ್ ಸರ್. ಇದು ಏನಪ್ಪಾ ಅಂದ್ರ ಈ ವರ್ಷ ಟೊಮೆಟೊ ಹಾಕ್ಯವಂದ್ರ ಮೆಕ್ಕೆಜೋಳ ಹಾಕಿದೀವಿ ಅಂದ್ರ ಸೀದಾ ಒಂದು ಅರ್ಧ ಲೀಟರ್ ಕಂಬತನ ಬೆಳಿತೈತೆ ಸರ್. ಇಲ್ಲ ಅಂದ್ರ ಬೇರೆ ಅದೇ ಬೆಳೆನ ಮಾಡೇವಿ ಅಂದ್ರ ಕಡಿಮೆ ಬರ್ತದೆ ಸರ್. ಓಕೆ. ಈಗ ಹಂಗಾದ್ರೆ ಟೊಮೆಟೊ ಈ ಟೈಮಲ್ಲಿ ಬೆಸ್ಟ್. ಇದು ಯಾವ ಟೈಮಲ್ಲಿ ಬೆಸ್ಟ್ ನಿಮಗೆ? ಇದು ನಮಗೆ ರೈಟ್ ಯಾವ ಟೈಮಿಗೆ ಸಿಗ್ತೈತಿ ಯಾವ ಟೈಮಿಗಿಲ್ಲ ಅಂತ ಗೊತ್ತಾಕ ಸರ್. ಈಗ ಯಾವ ತಿಂಗಳಲ್ಲಿ ಇದನ್ನ ಟೊಮೆಟೊ ಹಚ್ಚಿರ್ ಬೆಸ್ಟ್? ಇದು ಕಾರ್ತಿಕ ಮಾಸ ಹಿಂದೆ ಮುಂದೆ ಹಚ್ಚಿದ್ರೆ ಚೆನ್ನಾಗ. ಅದು ನಾನಾ ತರ ಹಚ್ಚುತ್ತ ಸರ್. ಗಾಳಿ ವಾತಾವರಣದಿಂದ ಏನು ಹವಾಮಾನ ಚೆನ್ನಾಗಿತ್ತಪ್ಪ ಅಂದ್ರ ಒಳ್ಳೆ ಬೆಳೆ ಬರ್ತದೆ ಸರ್. ಬಿಸಿಲು ತಾಪಕ ಮುಟ್ರು ಬರ್ತದೆ ಸರ್. ಈಗ ಎಷ್ಟು ತಿಂಗಳು ಬೆಳೆ ಇದು ನಿಮ್ ಪ್ರಕಾರ? ಇದು 2.5 ತಿಂಗಳು ಬೆಳೆ ಸರ್. ಇದು 2.5 ತಿಂಗಳು. 2.5 ತಿಂಗಳಲ್ಲಿ ಎಷ್ಟು ತೆಗಿಬಹುದು? 2.5 ತಿಂಗಳಾಗ ರೇಟ್ ಸಿಕ್ಕರ ಹೆಚ್ಚಿಗೆ ರೊಕ್ಕಕ್ಕೆ ಹಾಕತಿ. ರೇಟ್ ಕಡಿಮೆ ಸಿಗುತ್ತಂದ್ರ ಕಡಿಮೆ ಬೆಲೆಗೆ ಹಾಕತಿ. ಹಂಗ ಸರ್. ಇದು ಇಷ್ಟ ಬರ್ತೈತಿ ಅಂತ ಇದು ಕಟ್ಟಕ್ ಆಗೋದಲ್ಲ. ಇದು ಮಾತ್ರ ಮೆಕ್ಕೆಜೋಳ ಏನಪ್ಪಾ ಅಂದ್ರ 1800 2000 ಇದ್ದವು, ಇವಾಗ 3000 ರೂಪಾಯಿ ಐತಿ. 1650 ರೂಪಾಯಿದಂಗ ನಾವು ಕೊಟ್ಬಿಟ್ಟಿವಿ. 1650 ರೂಪಾಯಿದಂಗ ಕೊಟ್ಟಾಗ ಈಗ 3000 ರೂಪಾಯಿ ರೇಟ್ ಐತ್ರಿ. ಅದು ಹೆಂಗ ಅಷ್ಟಕತಿ ಅಂತ ಗೊತ್ತಿರ್ತೈತೆ? ಗೊತ್ತಿರಲ್ಲ. ಆ ತರ ಇದತ್ ಸರ್. ಹಂಗಂದ್ರೆ ಈಗ ನಿಮ್ ಪ್ರಕಾರ ರೇಟ್ ಮಾತ್ರ ನಾವು ಇಷ್ಟೇ ಬರ್ತೈತೆ ಅಂತ ಹೇಳಕ್ ಇದಿಷ್ಟ ಐತೆ ಅಲ್ಲ. ಸುಮಾರು 5 ಲಕ್ಷ ತನ ಆಗ್ಯಾವ ಸರ್. ಒಂದ್ ಟೈಮ್ನಾಗ 1000 ರೂಪಾಯಿ. ಒಂದ್ಸರಿ 1000 ರೂಪಾಯಿ ಬಾಕ್ಸ್ 1100 ರೂಪಾಯಿ ಬಾಕ್ಸ್ ಇದ್ದಾಗ 100 ಬಾಕ್ಸ್ ಒಯ್ದ ಅಂದ್ರೆ 1 ಲಕ್ಷ ರೂಪಾಯಿ ಬಂತ್ ಸರ್. ರೈಟ್ ಕಡಿಮೆ ಇದ್ದ 100 ರೂಪಾಯಿ ಬಾಕ್ಸ್ ಆದ್ರೆ 10,000 ರೂಪಾಯಿ ಬರ್ತದೆ ಸರ್. 10,000 ರೂಪಾಯಿದಾಗ 3000 ರೂಪಾಯಿ ಆಳಿಗೆ ಹೋಗತಿ. ಅಲ್ಲಿ ಕಮಿಷನ್ ನಾವು ಮುರಿದ್ರೆ 5-6 ಸಾವಿರ ರೂಪಾಯಿ ಕೈಯಾಗ ಕೊಡ್ತಾರ ನೋಡಿ ಸರ್. ಈಗ ರೈತರಿಗೆ ಬೆಳೆ ತರಕಾರಿ ಬೆಳೆ ಬೆಳೆದಾದ್ರೆ ಯಾವ್ದು ಬೆಸ್ಟ್? ಈಗ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಏನು ಗೊತ್ತಿಲ್ಲ, ಈಗ ಸ್ಟಾರ್ಟ್ ಮಾಡ್ಬೇಕು ಅನ್ನೋರಿಗೆ ಅದು ಬೆಳಿಬೇಕು ಅದ ಬೆಳಿಬೇಕಪ್ಪ ಅಂತ ಹೇಳ್ತಲ್ಲ ಸರ್. ಯಾವ್ದು ಕಡಿಮೆ ನಾವು ಮಾಡ್ತವೆ ಅದು ನಮಗೆ ಫಲವತ್ತತೆ ಹೆಚ್ಚಿಗೆ ಬರ್ತೈತಿ, ರೇಟಿಗೆ ಸಿಗುತ್ತೆ ಸರ್. ಈಗ ಎಷ್ಟು ಎಕರೆ ನೀವು ಹಾಕಿರೋದು? ನಾವು 25 ಸೆಣಸ್ ಕಡಿಮೆ 4 ಎಕರೆ ತರಕಾರಿನ ನೋಡಿ ಸರ್ ಮಾಡಿರೋದು. ಇದು ಇಷ್ಟು ಎಕರೆ ಅಂತ ಇಲ್ಲ. ಇದು ಏನಪ್ಪಾ ಅಂದ್ರ ಈ ಬದುವಿಂದ ನೀರುಳ್ಳಿ, ಮೆಕ್ಕೆಜೋಳ, ಅಗಲ್ ಸಸಿ, ಟೊಮೊಟೊ, ಬದ್ನಿ ಗಿಡ,
ಇವೆಲ್ಲ ಈ ತರ ಅಂದ್ರೆ ನೀವು ಜಾಸ್ತಿ ಇದು ತರಕಾರಿ ಬೆಳೆ ತರಕಾರಿನ ಬೆಳೆಯೋದು ಸರ್ ನಾವು.